ವರ್ಷಗಳಿಂದ ಮಾವೋವಾದಿ ಚಟುವಟಿಕೆಯಲ್ಲಿ ಸಕ್ರಿಯರಾಗಿದ್ದ 6 ಮಂದಿ ನಕ್ಸಲರು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಬುಧವಾರ ಸಂಜೆ ಶರಣಾಗತರಾದರು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಕ್ಸಲ್ ಪುನರ್ವಸತಿ ಸಮಿತಿಯ ಸದಸ್ಯರು ಹಾಗೂ ಶಾಂತಿಗಾಗಿ ನಾಗರಿಕ ವೇದಿಕೆ ಸದಸ್ಯರ ಸಮ್ಮುಖದಲ್ಲಿ 6 ಜನ ನಕ್ಸಲರು ಸರ್ಕಾರಕ್ಕೆ ಶರಣಾಗಿದ್ದಾರೆ. ಮುಂಡಗಾರು ಲತಾ, ಸುಂದರಿ ಕುತ್ಲೂರು, ವನಜಾಕ್ಷಿ ಬಾಳೆಹೊಳೆ, ಜಯಣ್ಣ ಅರೋಲಿ, ಕೆ ವಸಂತ್, ಜೀಶ್ ಇವರೆಲ್ಲರೂ ಶರಣಾಗಿದ್ದಾರೆ. ಶರಣಾಗತರಾದ ನಕ್ಸಲರ ವಿರುದ್ಧ ಅಪರಾಧಗಳ ಕಾನೂನು ಪ್ರಕ್ರಿಯೆ ನ್ಯಾಯಾಲಯದಲ್ಲಿ ಮುಂದುವರಿಯುತ್ತೆ. ಯಾಕಂದರೆ ಅವರು ಮುಖ್ಯಮಂತ್ರಿಗಳ ಗೃಹ ಕಚೇರಿಯಿಂದ ಹೊರಗೆ ಬರ್ತಾ ಇದ್ದಂತೆ ಪೊಲೀಸರು ಅವರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಸರಿಯಾದ ಕಾರ್ಯವಿಧಾನಗಳ ಮೂಲಕ ಶರಣಾದ ನಕ್ಸಲರ ವಿರುದ್ಧ ಬಾಕಿ ಇರುವ ಪ್ರಕರಣಗಳನ್ನು ಹಿಂಪಡೆಯಲು ಪರಿಗಣಿಸಬಹುದು. ಶರಣಾದ ನಕ್ಸಲರಿಗೆ ಉಚಿತ ಕಾನೂನು ಸಹಕಾರ ನೀಡೋಕ್ಕೆ ವಕೀಲರನ್ನು ಒದಗಿಸಬಹುದು. ಅಲ್ಲದೆ ತ್ವರಿತ ವಿಚಾರಣೆಗಾಗಿ ತ್ವರಿತಗತಿ ನ್ಯಾಯಾಲಯ ರಚನೆ ಮಾಡಲಿಕ್ಕೂ ಸಹ ಸರ್ಕಾರಕ್ಕೆ ಅವಕಾಶ ಇದೆ. ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ನೋಡಬೇಕಾಗಿದೆ. ಇವರು ಮಾತ್ರ ಅಲ್ಲ, ಇನ್ನು ಹಲವು ನಕ್ಸಲರು ಯಾರು ಈ ರೀತಿ ಶರಣಾಗತಿಯನ್ನು ಒಪ್ಕೊಂಡು ಬಂದಿದ್ದಾರೆ, ಆ ನಕ್ಸಲರು ಅವರು ಸಹ ಹಲವು ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ. ಇನ್ನು ಬಂಧಿತರಾದಂಥ ನಕ್ಸಲರು ಸಹ ಇದ್ದಾರೆ ಜೈಲಲ್ಲಿ. ಈಗ ಇವರು ಸಹ ಜೈಲಿಗೆ ಹೋಗ್ತಾರೆ. ನ್ಯಾಯಾಲಯದಲ್ಲಿ ಅಷ್ಟೊಂದು ಪ್ರಕರಣ, ಮುಂಡಗಾರು ಲತಾ ಅವರಿಗೆ ಹೆಚ್ಚು ಕಡಿಮೆ 80ಕ್ಕಿಂತ ಜಾಸ್ತಿ ಪ್ರಕರಣ ಇದೆ. ಸುಂದರಿ ಅವರ ವಿರುದ್ಧ ಸಹ 50-60ಕ್ಕಿಂತ ಜಾಸ್ತಿ ಕೇಸ್ಗಳಿದ್ದಾವೆ. ಹಾಗಾಗಿ ತ್ವರಿತಗತಿ ನ್ಯಾಯಾಲಯವನ್ನು ಮಾಡಬೇಕು ಅನ್ನೋದು ಇವರ ಬೇಡಿಕೆಯೂ ಸಹ ಆಗಿತ್ತು. ಹಾಗಾಗಿ ಸರ್ಕಾರ ಮುಂದಿನ ದಿನದಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಂತ ನೋಡಬೇಕಾಗಿದೆ. ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಕಾಡಿನಲ್ಲಿ ಆ ನಕ್ಸಲರನ್ನು ಸಂಪರ್ಕ ಮಾಡಿ ಅವರ ಮನವೊಲಿಸೋಕ್ಕೆ ಮತ್ತು ಸರ್ಕಾರದ ಯೋಜನೆಗಳನ್ನು ಅವರ ಮುಂದಿಡಲಿಕ್ಕೆ ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರು ಮತ್ತು ನಕ್ಸಲ್ ಪುನರ್ವಸತಿ ಸಮಿತಿ ಏನಿದೆ ಆ ಸಮಿತಿಯ ಸದಸ್ಯರು ಅವರ ಮನವೊಲಿಸೋಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನ ಇದು. ಅಲ್ಲಿ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಆ ಚರ್ಚೆಯನ್ನು ಮಾಡಿ ಅವರ ಮನವೊಲಿಸಿ ಅವರು ಈ ರೀತಿ ಒಪ್ಪಿದ್ದಾರೆ ಅಂತೇಳಿ ಸರ್ಕಾರಕ್ಕೆ ತಿಳಿಸಿ ಮತ್ತೆ ಅವರನ್ನು ಅಲ್ಲಿಂದ ಹೊರಗೆ ಕರ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಈ ಶಾಂತಿಗಾಗಿ ನಾಗರಿಕ ವೇದಿಕೆ ಮತ್ತು ಈ ನಕ್ಸಲರ ಪುನರ್ವಸತಿ ಸಮಿತಿ ಏನಿದೆ ಇವರು ಈ ಕೆಲಸವನ್ನು ಮಾಡ್ತಾಯಿದ್ದಾರೆ. ಚರ್ಚೆ ಮಾಡ್ತಾರೆ ಅವರ ಜೊತೆಗೆ. ಮೊದಲು ಒಪ್ಪೋದಿಲ್ಲ ಸರ್ಕಾರ, ಯಾಕಂದರೆ ಈ ಹಿಂದೆ ಯಾರು ನಕ್ಸಲರು ಸರೆಂಡರ್ ಆಗಿದ್ದಾರೆ ಅವರು ಇವತ್ತಿಗೂ ಸಹ ಒಂದು ತುತ್ತು ಅನ್ನಕ್ಕೆ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಇದೆ. ವಾರಕ್ಕೆ 4 ದಿನ ಕೋರ್ಟಿಗೆ ಹೋಗಬೇಕು. ರಾಜ್ಯದ ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ವಿಚಾರಣೆ ಇರುತ್ತೆ. ಆ ವಿಚಾರಣೆಗೆ ಓಡಾಡಬೇಕು ಬಸ್ಸಲ್ಲಿ. ಅವರಿಗೆ ಒಬ್ಬ ಲಾಯರ್ ಇಟ್ಕೋಬೇಕು, ಅವರು ಲಾಯರಿಗೆ ಫೀಸ್ ಕೊಡಬೇಕು. ಕೈಲಿ ದುಡ್ಡಿಲ್ಲ, ದುಡಿಮೆ ಇಲ್ಲ, ಬರೀ ಕೋರ್ಟಿಗೆ ಓಡಾಡ್ತಾ ಇದ್ದರೆ ಬೇರೆ ಯಾವ ಕೆಲಸವನ್ನು ಮಾಡಲಿಕ್ಕಾಗುತ್ತೆ ಮತ್ತು ಯಾರು ಕೆಲಸವನ್ನು ಕೊಡ್ತಾರೆ? ಅಂಥ ಪರಿಸ್ಥಿತಿ ಬರಬಾರ್ದು. ಆದರೆ ಈಗ ಏನು ಸರೆಂಡರ್ ಆಗಿದ್ದಾರೆ 6 ಜನ ನಕ್ಸಲರು ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಅವರು ಒಂದು ತ್ವರಿತಗತಿ ವಿಚಾರಣೆ ಆಗಬೇಕು, ಅದಕ್ಕೆ ತ್ವರಿತಗತಿ ನ್ಯಾಯಾಲಯ ಇನ್ನು ಬೇರೆ ಬೇರೆ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಭೂಮಿ ಹಕ್ಕು ಸಿಗಬೇಕು, ಏನು ಅವರ ಸಿದ್ಧಾಂತದ ಬೇಡಿಕೆಗಳದ್ದು ಆ ಬೇಡಿಕೆಗಳನ್ನು ಸಹ ಇಟ್ಟಿದ್ದಾರೆ. ಅವರು ಬರೀ ಅವರ ಸ್ವಂತದ ಬೇಡಿಕೆಗಳನ್ನು ಮಾತ್ರ ಸರ್ಕಾರದ ಮುಂದೆ ಇಟ್ಟಿಲ್ಲ. ಅದರಲ್ಲೂ ಮಾರಪ್ಪ ಅವರವ್ರೆ ಏನು ತಮಗೆ ಸಿಗುತ್ತಲ್ಲ ಪುನರ್ವಸತಿ ಪ್ಯಾಕೇಜ್ನ ಮೊತ್ತ, ಅದರಲ್ಲಿ ಅರ್ಧದಷ್ಟು ಹಣವನ್ನು ಅವರ ಶಾಲೆಗೆ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ತುಂಬ ಕಾಳಜಿ ಇರತಕ್ಕಂಥ ಹೋರಾಟಗಾರ ಇವರು. ಆದರೆ ಇವ್ರ ಬಗ್ಗೆ ಆಕ್ಷೇಪಣೆ ಇದ್ದಿದ್ದು ಇವರು ಸಾಕ್ತಾ ಇದ್ದಂಥ ದಾರಿಯ ಬಗ್ಗೆ, ಇವರ ಗುರಿಯ ಬಗ್ಗೆ ಯಾರದೂ ಆಕ್ಷೇಪಣೆ ಇಲ್ಲ. ಒಂದು ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ಒಂದು ಕನಸೇನಿದೆ, ಇದ್ರ ಬಗ್ಗೆ ಯಾರ ಆಕ್ಷೇಪಣೆಯೂ ಇದ್ದಿಲ್ಲ. ಆದರೆ ಇವರು ಹೋಗ್ತಕ್ಕಂಥ ದಾರಿ ಏನಿದೆ, ಸಶಸ್ತ್ರ ಕ್ರಾಂತಿ, ನಾವು ಶಸ್ತ್ರವನ್ನು ಹಿಡಿದುಕೊಂಡು ಇಡೀ ಎಲ್ಲವನ್ನು ಬದಲಾಯಿಸ್ಬಿಡ್ತೇವೆ ಅಂತಕ್ಕಂಥ ದಾರಿ ಏನಿತ್ತು, ಆ ದಾರಿಯ ಬಗ್ಗೆ ಭಾಳ ಜನರ ಆಕ್ಷೇಪ ಇತ್ತು. ಹಾಗಾಗಿ ಆ ದಾರಿಯ ಬಗ್ಗೆ ಭಾಳಷ್ಟು ಜನ ಹೊರಗೆ ಬಂದರು. ಈ ಏನು ಶರಣಾಗತಿ ಪ್ಯಾಕೇಜ್ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು, ಅದಕ್ಕಿಂತ ಮುಂಚೆಯೇ ಇವರನ್ನು ಬಿಟ್ಟು ಹೊರಗೆ ಬಂದ 100 ಜನ ಇದ್ದಾರೆ. ಈ ಪಡೆಯನ್ನು ಬಿಟ್ಟು ಈ ದಾರಿಯನ್ನು ಒಪ್ಪದೆ ಹೊರಗೆ ಬಂದಂಥ ಮೊದಲ ಒಂದು ನಕ್ಸಲ್ ಪಡೆಗಳಲ್ಲಿ ವಿಭಜನೆ ಆಗಿದ್ದು ಸಹ ಉಂಟು. ನಂತರ ಸರ್ಕಾರದ ಪ್ಯಾಕೇಜನ್ನು ಒಪ್ಪಿಕೊಂಡು ಹಲವರು ಕಾಡಿನಿಂದ ಹೊರಗೆ ಬಂದು ಮುಖ್ಯವಾಹಿನಿಗೆ ಸೇರಿದ್ದಾರೆ. ಇನ್ನು ಈಗಲೂ ಸಹ ಈ 6 ಜನರ ತಂಡ ಬಹುಶಃ ಇದು ಕರ್ನಾಟಕದ ಕೊನೆಯ ತಂಡ. ಕರ್ನಾಟಕದಲ್ಲಿ ನಕ್ಸಲರು ಏನು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಇತ್ತು, ಆ ಕಾರ್ಯಾಚರಣೆ ಮಾಡ್ತಾ ಇದ್ದಂಥ ಒಂದು ಕೊನೆಯ ತಂಡ ಇದು. ನೀವಲ್ಲಿ ನಕ್ಸಲರ ಜೊತೆಗೆ ಇನ್ನೂ ಹಲವರನ್ನು ನೋಡ್ತಾ ಇದ್ದೀರಿ. ಶಾಂತಿಗಾಗಿ ನಾಗರಿಕ ವೇದಿಕೆ
ಸಮಿತಿಯ ಸದಸ್ಯರಾಗಿರ್ಬೋದು, ಪುನರ್ವಸತಿ ಸಮಿತಿಯ ಸದಸ್ಯರಾಗಿರ್ಬೋದು, ಮತ್ತು ಇನ್ನೂ ಹಲವರು ಇದ್ದಾರೆ. ಆ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಿ, ಇನ್ನೂ ಹಲವರು ಇದ್ದಾರೆ. ಅದು ಸಹ ಒಂದು ರೋಚಕ ಕಥೆನೇ. ಅವರು ಆ ನಕ್ಸಲರು ಮತ್ತು ಈ ಏನು ಸಂಧಾನಕಾರರಿದ್ದರು, ಶಾಂತಿಗಾಗಿ ನಾಗರಿಕ ವೇದಿಕೆ ಮತ್ತು ಪುನರ್ವಸತಿ ಸಮಿತಿ, ಇವರಿಬ್ಬರ ನಡುವೆ ಒಂದು ಸ್ಪೇಸ್ ಬೇಕಾಗಿತ್ತು ಚರ್ಚೆಗಾಗಿ. ಆ ಸ್ಪೇಸನ್ನು ಕ್ರಿಯೇಟ್ ಮಾಡಿದವರು ಅವರು, ಆ ಒಂದು 3 ಕುಟುಂಬಗಳು. ಈಗ ನೀವು ನೋಡ್ತಾ ಇದ್ದೀರಿ, ನಕ್ಸಲರು ಕಾಡಿನಿಂದ ಹೊರಗೆ ಬಂದಿದ್ದಾರೆ. ಹೊರಗೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ, ಕಾಡಿನಿಂದ ಹೊರಗೆ ಕರ್ಕೊಂಡು ಬಂದು ಸರ್ಕಾರದ ಮುಂದೆ ಶರಣಾಗತಿ ಮಾಡಿಸ್ಲಿಕ್ಕಾಗಿ ಏನು ಮಾತುಕತೆ ಆಗಿತ್ತು ಅದರಂತೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಅಲ್ಲಿ ಅವ್ರ ಜೊತೆಗೆ ಮಾತನಾಡಿ, ಚರ್ಚೆ ಮಾಡಿ, ಸರ್ಕಾರ ಜೊತೆ ಮಾತನಾಡಿ, ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ, ಕೊನೆಗೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಇವರ ಶರಣಾಗತಿ ನಡೆಯುತ್ತೆ, ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ. ನಂತರ ಮುಖ್ಯಮಂತ್ರಿಗಳು ಇವರೆಲ್ಲರಿಗೂ ಸಹ ಸಂವಿಧಾನದ ಒಂದು ಪ್ರತಿಯನ್ನು ಕೊಟ್ಟು, ಸಂವಿಧಾನದ ಪುಸ್ತಕವನ್ನು ಕೊಟ್ಟು ಅವರಿಗೆ ಮುಖ್ಯವಾಹಿನಿಗೆ ಕರೆದುಕೊಳ್ತಾರೆ. ಇದು ಎಷ್ಟು ಸಾಂಕೇತಿಕ ಅಂತಂದರೆ, ಸಶಸ್ತ್ರ ಹೋರಾಟದ ಮೂಲಕವೇ ನಾವು ಬದಲಾಯಿಸ್ತೇವೆ, ಸಮಾಜವನ್ನು ಬದಲಾಯಿಸ್ತೇವೆ, ಸಮಾಜವನ್ನು ನಿರ್ಮಾಣ ಮಾಡ್ತೇವೆ ಅಂತ ಹೇಳ್ತಾ ಇದ್ದಂಥ ನಕ್ಸಲರಿಗೆ ಭಾರತ ಸಂವಿಧಾನದ ಪುಸ್ತಕವನ್ನು ಕೊಟ್ಟು ಮುಖ್ಯವಾಹಿನಿಗೆ ಬನ್ನಿ ಅಂತ ಹೇಳ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ. ಇನ್ನು ಕಾನೂನು ಪ್ರಕ್ರಿಯೆ ಮುಂದುವರಿಯುತ್ತೆ. ಆಮೇಲೆ ಪಾಕೆಟ್